ರಿತ್ವಿಕ್ ಜೊತೆ ನಿನ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಗೆ ಮಾಮ್ ಅಂತ ಕೇಳ್ದೆ. ಈಗ ನೋಡು, ನನ್ಗೆ ನನ್ನ ಮಗಳ ಸಂತೋಷ ಮುಖ್ಯ. ಅವಳ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಇವತ್ತು ರಾಮ್ ನಾರಾಯಣ್, ನಾಳೆ ಇನ್ಯಾರು. ಐ ಲವ್ ಯು ಸೋ ಮಚ್ ಮಾಮ್. ನೀನ್ ನನ್ಗೋಸ್ಕರ ಎಷ್ಟು ಯೋಚನೆ ಮಾಡ್ತೀಯಾ. ತಾಯಿಯಾಗಿ ನನ್ ಕರ್ತವ್ಯ ನಾನ್ ಮಾಡ್ದೆ ಪುಟಿ, ಅಷ್ಟೇ. ಆದ್ರೂ ಅಜಿತ್ ಮತ್ತೆ ದೊಡ್ಡಪ್ಪ ಇವತ್ತಲ್ಲ ನಾಳೆ ಬೇಲ್ ಮಾಡಿಸ್ಬಿಡ್ತಾರೆ. ಮಾಡಿಸ್ಲಿ ಬಿಡು, ನಮಗೇನು ವ್ಯತ್ಯಾಸ ಆಗಲ್ಲ. ಯಾಕೆಂದ್ರೆ ಅಪವಾದ ಅನ್ನೋದು ಒಬ್ಬ ಮನುಷ್ಯನ ಮೇಲೆ ಬಂದ್ರೆ ಸಮಾಜದಲ್ಲಿ ಅವನು ಜನಗಳ ಮಧ್ಯೆ ಕೆಳಗ್ ಬಿದ್ದ ಹಾಗೆ ಲೆಕ್ಕ. ಎಷ್ಟೇ ನಿಯತ್ತಾಗಿದ್ರು ಜನಗಳಿಗೆ ಒಂದ್ಸಲ ಇನ್ ಮಾಡಿದ ತಪ್ಪು ಅಂತ ಅನ್ಸಿದ್ರೆ ಮುಗೀತು. ಅಪವಾದ ಅನ್ನೋದನ್ನ ಮಾತ್ರ ನೆನ್ಪಿಟ್ಕೊಂಡು ಮುಂದೆ ಅದು ಸುಳ್ಳು ಅಂತ ಸಾಬೀತ್ ಮಾಡಿದ್ರು ಯಾರು ನಂಬಕ್ ಹೋಗಲ್ಲ. ಅದ್ರಲ್ಲೂ ಇಂಥ ಒಂದು ಮನೆಯಿಂದ ಹೆಣ್ ತಂದ್ಕೊಳ್ಳೋ ವಿಷಯಕ್ ಬಂದ್ರೆ ಮದ್ವೆ ಮಾಡ್ಕೊಳಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಯು ಡೋಂಟ್ ವರಿ ಬೇಬಿ, ಹೋಗ್ ಕಣ್ ತುಂಬಾ ನಿದ್ದೆ ಮಾಡಿ. ಗುಡ್ ನೈಟ್ ಮಾಮ್. ಗುಡ್ ನೈಟ್. ಮೇಡಮ್ ಹೇಳಿ ಮೇಡಮ್. ರಾಮ್ ನಾರಾಯಣ್ ಆಫೀಸಲ್ಲಿ ನಾನು ಕೊಟ್ಟು ಬ್ಲಾಕ್ ಮನಿನ ಇಟ್ಟು ಅವನು ಅರೆಸ್ಟ್ ಆಗೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಭದ್ರಾ. ಈ ಕೆಲಸ ಮಾಡಿ ನಿಮ್ ಮೇಲೆ ನನ್ನ ನಂಬಿಕೆನ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೆ. ಖುಷಿಗೆ ನೀನ್ ಕೇಳಿದಕ್ಕಿಂತ ಜಾಸ್ತಿ ಅಮೌಂಟೇ ಕಳಿಸ್ತೀನಿ ತಗೋ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇನ್ನು ಏನೇನ್ ಮಾಡ್ಬೇಕು ಹೇಳಿ ಮೇಡಮ್, ಎಲ್ಲಾನು ಮಾಡಿ ಬಿಸಾಕ್ಬಿಡ್ತೀವಿ ಮೇಡಮ್. ಶಾರದನ್ನ ಹುಡ್ಕೋ ಕೆಲ್ಸ ಕಡೆ ಗಮನ ಕೊಡು. ಆ ವೀರಣ್ಣನ ಹುಡ್ಕೋಕೆ ತಗೊಂಡಿಲ್ಲ ಸಮಯ ಅಷ್ಟೆಲ್ಲ ಈಗ ಇಲ್ಲ ನನ್ನ ಹತ್ರ. ಶಾರದ ಈಗ ಹೇಗ್ ಕಾಣಿಸ್ತಾಳೆ ಅನ್ನೋದಕ್ಕೆ ಫೋಟೋ ಕಳಿಸ್ತೀನಿ. ಎಲ್ಲ ಕಡೆನೂ ನಿನ್ ಹುಡುಗರಿಗೆ ಅದನ್ನ ಕಳಿಸಿ ಅಲರ್ಟ್ ಮಾಡು. ಆದಷ್ಟು ಬೇಗ ಶಾರದ ನನ್ ಕಣ್ ಮುಂದೆ ಇರ್ಬೇಕು ಅಷ್ಟೇ. ಈ ಭದ್ರಾ ಯಾಕೆ ನನ್ ಕಾಲ್ಸ್ ಆನ್ಸರ್ ಮಾಡ್ತಿಲ್ಲ? ನನ್ನ ಫೋನ್ಸ್ನೇ ಅವಾಯ್ಡ್ ಮಾಡ್ತಾನೆ ಅಂದ್ರೆ ಇವನಿಗೆ ಎಷ್ಟು ಕೊಬ್ಬಿರ್ಬೇಡ. ಅಲ್ಲ ಭೂಮಿ, ಮೇಲ್ಗಡೆ ಮಲ್ಕೊಂಬೋದಲ್ಲ, ಇದೇನು ಕೆಳಗಡೆ ಚಾಪೆ ಹಾಸ್ಕೊಂಡ್ ಮಲ್ಗಿದ್ಯಲ್ಲ? ಭೂಮಿ ತುಂಬಾ ಚಳಿ ಇದೆ, ನೀನ್ ಆರಾಮಾಗಿ ಮೇಲ್ಗಡೆ ಮಲ್ಕೋ ಭೂಮಿ. ಭೂಮಿ ಏನಾದ್ರು ಸಹಾಯ ಬೇಕು ಅಂದ್ರೆ ಕೇಳು. ಕೋಪ ಮಾಡ್ಕೊಂಡಿದ್ದಾಳ. ಈಗ ನಾನ್ ತುಂಬಾ ಮಾತಾಡಿದ್ರೆ ಇವಳಿಗೆ ಇರಿಟೇಟ್ ಆಗ್ಬೋದು. ಆ ಇರಿಟೇಷನ್ ಅಲ್ಲಿ ಇವಳು ಏನ್ ಬೇಕಾದ್ರೂ ಮಾತಾಡ್ತಾಳೆ. ಅದ್ರ ಬದಲು ಸುಮ್ನಿದ್ ಬಿಡದೆ ವಾಸಿ. ಏನಾಯ್ತು ಇವಳಿಗೆ? ಮನೇಲಿ ಎಲ್ರು ಅಪ್ಪ ಅರೆಸ್ಟ್ ಆಗಿರೋ ವಿಚಾರದಲ್ಲಿ ಟೆನ್ಷನ್ ಅಲ್ಲಿ ಇದೀವಿ. ಇವಳು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ. ಒಂದ್ ವೇಳೆ ನನ್ ಸ್ಟೇಷನ್ ಅಲ್ಲಿ ಪ್ರಪೋಸ್ ಮಾಡಿದಕ್ಕೆ ಹೀಗೆ ರಿಯಾಕ್ಟ್ ಮಾಡ್ತೀಯಾಳ? ಆದ್ರೆ ಆತರ ಅವಳು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ವಲ್ಲ. ಎಷ್ಟೋ ಸಲ ಮುಂಚೆನೂ ಈ ತರ ಹೇಳಿದೀನಿ. ಆಗ ನಾನ್ ಸೀರಿಯಸ್ ಆಗೇ ಹೇಳಿದ್ರು ನಾನ್ ತಮಾಷೆ ಮಾಡ್ತೀನಿ ಅಂತ ಅವಳೇ ಅಂತಿರ್ತಿದ್ಲು. ಎಷ್ಟಕ್ಕೂ ಭೂಮಿ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರೆ ನನ್ ಜೊತೆ ಬೈಕಲ್ಲಿ ಬರ್ತಿರ್ಲಿಲ್ಲ ಮನೆಗೆ. ಬೇರೆ ಏನಿರುತ್ತೆ? ಶೋರ್, ಥ್ಯಾಂಕ್ ಯು ಮಾ. ಅಪ್ಪ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನನ್ಗೆ ಎವಿಡೆನ್ಸ್ ಸಿಕ್ಕಿದೆ. ಹೌದೇನೋ? ಹೌದಮ್ಮ, ನಿಜವಾಗ್ಲೂ. ದೇವ್ರೆ, ಅಜಿತ, ಈ ತರದ ಘಟನೆಗಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನೀನ್ ಹೇಳಿದಾಗೆ ಪಕ್ಕ ಪ್ಲಾನ್ ಮಾಡಿ ಈ ಕೆಲಸ ಮಾಡಿದ್ದಾರೆ, ಅದಂತೂ ಪಕ್ಕ. ಹೌದು ಸತ್ಯಣ್ಣ. ಅಜಿತ, ನಿಮ್ಮಪ್ಪ ತುಂಬಾ ಒಳ್ಳೆಯವರು ಕಣೋ. ಅವ್ರಿಗೆ ಏನು ಗೊತ್ತಿರಲ್ಲ ಕಣೋ. ಇಷ್ಟು ವರ್ಷ ನಾನ್ ನೋಡ್ಕೊಂಡ್ ಬಂದಿದ್ದೀನಿ. ಯಾವುದೇ ಕೆಲ್ಸ ಆಗ್ಲಿ ಕಣೋ, ತುಂಬಾ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡೋರು. ಅಂತ ಒಳ್ಳೆ ಮನುಷ್ಯನ ಯಾರೋ ಸಂಚು ಮಾಡಿ ಒಳಗ್ ಕಳ್ಸಿದಾರಲ್ಲ, ಅವ್ರಿಗೆಂತ ಕೆಟ್ಟ ಮನುಷ್ಯರಿರ್ಬೇಕು. ಪ್ಲೀಸ್ ಹೇಳ್ಬೇಡಮ್ಮ. ಈಗ ಅಪ್ಪಂದು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅಪ್ಪನ ಮೊದ್ಲು ಮನೆ ಕರ್ಕೊಂಡ್ ಬರೋಣ. ಈ ಪ್ಲಾನ್ ಯಾರು ಮಾಡಿದಾರೆ ಅಂತ ಪೊಲೀಸ್ ಅವರೇ ವಿಚಾರಿಸ್ಕೋತಾರೆ. ಅಜಿತು, ಅದ್ ಯಾರಾದ್ರೂ ಆಗಿರ್ಲಿ, ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡು, ಬಿಡ್ಬೇಡ. ಈ ಮಾಸ್ಟರ್ ಪ್ಲಾನ್ ಮಾಡಿದವ್ರ ಹಿಂದೆ ಮಾಸ್ಟರ್ ಮೈಂಡ್ ಯಾರ್ದು ಅಂತ ಮೊದಲು ನಾವು ಕಂಡುಹಿಡಿಬೇಕು. ಎಕ್ಸಾಕ್ಟ್ಲಿ ಸತ್ಯಣ್ಣ. ಅದಕ್ಕೆ ನಾನೀಗ ಮೊದ್ಲು ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ನಾನು ಹೋಗಿ ಬರ್ತೀನಿ. ಅಜಿತ್, ದೊಡ್ಡ ಸಾಹೇಬ್ರೆ. ಮಾವ, ನೀವೇನ್ ಮಾವ ಸಡನ್ ಆಗಿ? ಏನಾಯ್ತು? ಎಲ್ಲ ಓಕೆ ಅಲ್ವಾ? ಶಾರದಾ ಕಳ್ಸೋದಿಲ್ಲ. ಮತ್ತೆ ಎಲ್ಲೋದ್ರು ಮಾವ? ಕಳಿಸದಿಂದ ಮತ್ತೆಲ್ಲ ಹೋದ್ರು ಬಾವ? ನಿಮ್ಗೆ ಯಾರು ಹೇಳಿದ್ರು? ಅದೆಲ್ಲ ಆಮೇಲೆ ಹೇಳ್ತೀನಿ. ಫಸ್ಟ್ ಬಾವನ್ ಬಿಡಿಸ್ಕೊಂಡ್ ಬರೋ ವ್ಯವಸ್ಥೆ ಮಾಡ್ಬೇಕು. ಅಜಿತ್, ಏನು ಲೇಟೆಸ್ಟ್ ಅಪ್ಡೇಟ್? ಅಪ್ಪನ ಆಫೀಸ್ 1 ವಾರ CCTV ಫುಟೇಜ್ ಸಿಕ್ಕಿದೆ ಮಾವ. ಅದ್ರಲ್ಲಿ ಅಪ್ಪಂದೇನು ತಪ್ಪಿಲ್ಲ ಅಂತ ಎವಿಡೆನ್ಸ್ ಸಿಕ್ಕಿದೆ. ಈಗ ಆ ಎವಿಡೆನ್ಸ್ ನ ಪೊಲೀಸ್ ಸ್ಟೇಷನ್ ಕೊಟ್ರೆ ನಾವ್ ಅಪ್ಪನ ಬಿಡಿಸ್ಕೊಂಡ್ ಬರ್ಬೋದು. ವೆರಿ ಗುಡ್. ಅದ್ ಯಾರು ಅಂತ ಗೊತ್ತಾಗ್ಲಿ. ಅವ್ರಿಗೆ ಸರಿಯಾಗಿ ಲಾಠಿ ರುಚಿ ತೋರ್ಸು. ಅವ್ರು ಮಾಡಿರೋ ಕೆಲಸಕ್ಕೆ ದೊಡ್ಡ ಗಂಡ ಅಂತ ಖಂಡಿತ ಕಾದಿದೆ. ಮಾವ, ನಾನು ಹೋಗಿ ಯೂನಿಫಾರ್ಮ್ ಹಾಕೊಂಡ್ ಬಂದ್ಬಿಡ್ತೀನಿ. ನೋಡಿ, ಅಪ್ಪನ ಆಫೀಸ್ಗೆ ಇವರಿಬ್ರೇ ಬಂದು ಪೆಸ್ಟಿಸೈಡ್ಸ್ ಹಾಕೋ ತರ ವೇಷ ಹಾಕೊಂಡು 50 ಲಕ್ಷನ ಲಾಕರ್ ಅಲ್ಲಿ ಇಟ್ಟವ್ರು. ಅದನ್ನ ಒಪ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ಎವಿಡೆನ್ಸ್ ನ ನಾನು ನಿಮ್ಗೆ ಕಳ್ಸಿಕೊಟ್ಟಿದ್ದೀನಿ ಆಲ್ರೆಡಿ. ಅಂಡ್ ಇದರಲ್ಲಿ ಅಪ್ಪಂದೇನು ತಪ್ಪಿಲ್ಲ ಅಂತ ಅವ್ರನ್ನ ರಿಲೀಸ್ ಮಾಡಿ ಇವ್ರನ್ನ ಕಸ್ಟಡಿಗೆ ತಗೊಳ್ಳಿ ಪ್ಲೀಸ್. ಓಕೆ ಸರ್. ರಮೇಶ್, ಇವರಿಬ್ಬರನ್ನು ಕಸ್ಟಡಿಗೆ ತಗೊಳ್ಳಿ. ಹಾಗೆ ರಾಮನಾರಾಯಣ ಅವ್ರನ್ನ ಕರ್ಕೊಂಡ್ ಬನ್ನಿ. ನಾನು ಹೇಳಿದ್ನಲ್ಲಪ್ಪ, ನೀವ್ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಕಾನೂನ್ಗೆ ಹೆದರೋ ಅವಶ್ಯಕತೆನೇ ಇಲ್ಲ ಅಂತ. ಧೈರ್ಯ, ನಿಮ್ಗೋಸ್ಕರ ಮನೇಲಿ ಎಲ್ರು ಕಾಯ್ತಿದ್ದಾರೆ. ಬನ್ನಿ, ಮನೆಗೆ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಪ್ರೊಸೀಜರ್ ಏನಿದೆ ಅದನ್ನ ಮುಗಿಸ್ಕೊಂಡು ಹೊರಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಡಿ, ಒಂದ್ ಸೈನ್ ಹಾಕ್ಬಿಟ್ಟು. ನೋಡಿ, ನಾನು ಈ ಮನೆ ಸೊಸೆ.
ಇಷ್ಟೊಂದ್ ಜನ ಇಲ್ಲಿಗೆ ಸೇರೋ ಅವಶ್ಯಕತೆ ಇಲ್ಲ. ಇದನ್ ಮೀರು ನಿಮಗ್ ತುಂಬಾ ಕುತೂಹಲ ಇದೆ ಅನ್ನೋದಾದ್ರೆ ನೀವ್ ಇಲ್ಲೇ ನಿಂತ್ಕೊಂಡಿರ್ಬಹುದು. ಭೂಮಿ, ಮೀಡಿಯಾದವ್ರ ಮುಂದೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಗೊತ್ತಾಗಲ್ವಾ ನಿಂಗೆ? ಅಂಜು, ನೀನ್ ಈ ರೀತಿ ಮಾತಾಡಿದ್ರೇನೆ ಅವ್ರು ನಿನ್ನ 3 ಸತಿ ಝೂಮ್ ಹಾಕಿ ಒಳ್ಳೆ BGM ಹಾಕ್ತಾರೆ. ದಯವಿಟ್ಟು ಸುಮ್ನೆ ಇರ್ತೀಯಾ? ನೋಡಿ, ಇದು ನನ್ ಕುಟುಂಬ. ನಮ್ ಮಾವ ಅರೆಸ್ಟ್ ಆಗಿದ್ದಾರೆ. ವಿಷಯ ಏನಿದೆಯೋ ಅಷ್ಟು ಮಾತ್ರ ಬರೆದ್ರೆ ಸಾಕು. ಹಾಗೆ ನಿಮ್ಗಳ ಪ್ರಕಾರ ನಮ್ ಮಾವ ತಪ್ಪು ಮಾಡಿದ್ದಾರೆ ಅಂದ್ರೆ ರಾಮ್ ನಾರಾಯಣ್ ಅವರು. ಅದನ್ನ ನೀವ್ ಜನಕ್ ಪ್ರೂವ್ ಮಾಡಕ್ ಹೋಗ್ಬೇಡಿ. ಪಾಪ ಏನು ತಪ್ಪು ಮಾಡದೆ ಇರೋ ನಮ್ ಮಾವಂಗೆ ಶಿಕ್ಷೆ ಆಗುತ್ತೆ ಅಂತ ಜನಗಳಿಗೆ ತಪ್ಪ ಮಾಹಿತಿ ಕೊಡೋದಕ್ ಹೋಗ್ಬೇಡಿ. ನಾವೇನ್ ಕೇಳಿದ್ವಿ ಅಂತ ನೀವ್ ಹೀಗ್ ಮಾತಾಡ್ತಿದ್ದೀರಾ? ಡ್ಯೂಟಿ ಅವರ್ಸ್ ಅಲ್ಲಿ ದುಡ್ಡು ಇಟ್ಕೊಂಡು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರೋದಕ್ಕೆ ಪೊಲೀಸ್ ಅವ್ರು ಕರ್ಕೊಂಡು ಹೋಗಿರೋದು. ನೀವ್ಗಳು ಪ್ರಶ್ನೆ ಮಾಡ್ತಿಲ್ಲ, ತೀರ್ಮಾನ ಕೊಡ್ತಿದ್ದೀರಾ. ಆದ್ರೆ ಇಷ್ಟಕ್ಕೂ ನಿಮ್ಗೆಲ್ಲ ಯಾಕಿಂತ ಕೆಟ್ಟ ಕುತೂಹಲ? ನಾನ್ ಹೇಳ್ದೆ ತಾನೆ ನಮ್ ಮಾವ ಕೆಟ್ಟವ್ರಲ್ಲ ಅಂತ. ಯಾವ ಕಳ್ಳ ತಾನೆ ನನ್ ಕಳ್ಳ ಅಂತ ಒಪ್ಕೋತಾನೆ? ಸರ್, ನಿಮ್ಗೇನ್ ಗೊತ್ತು ಅಂತ ನೀವ್ ಈ ರೀತಿ ನಮ್ಮ ಮಾವನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದೀರಾ? ದಯವಿಟ್ಟು ಏನೇನೋ ಮಾತಾಡೋದಕ್ ಮುಂಚೆ ಸತ್ಯನ ತಿಳ್ಕೊಳ್ಳಿ. ನಾವೆಲ್ಲ ತುಂಬಾ ಒಳ್ಳೆಯವ್ರಂತ ಹೇಳೋರೇನೆ ಇಂತ ಕೆಟ್ಟ ಕೆಲ್ಸ ಮಾಡೋದು. ಸಾಕು ನಿಲ್ಸಿ. ಇನ್ ಒಂದೇ ಒಂದ್ ಮಾತ್ ನಮ್ ಮಾವನ್ ಬಗ್ಗೆ ಮಾತಾಡಿದ್ರು ಇಲ್ಲಿ ನಡೆಯದೇ ಬೇರೆ. ಒಬ್ಬ ಕೆಟ್ಟ ವ್ಯಕ್ತಿಗಿಂತ ಒಬ್ಬ ಒಳ್ಳೆ ವ್ಯಕ್ತಿ ನಿಟ್ಟುಸಿರು ಸಾಕು ನಿಮ್ಮನ್ನ ಭಸ್ಮ ಮಾಡೋದಕ್ಕೆ. ನೋಡಿ, ನೀವ್ ಒಬ್ರ ಬಗ್ಗೆ ಬರಿತಾ ಇದ್ದೀರಾ ಅಂದ್ರೆ ಯಾರ್ ಬಗ್ಗೆ ಬರಿತಾ ಇದ್ದೀರಾ, ಏನ್ ಬರಿತಾ ಇದ್ದೀರಾ ಅನ್ನೋ ಪ್ರಜ್ಞೆ ಇಟ್ಕೊಳ್ಳಿ. ಅಲ್ಲ, ನೀವ್ ಇಷ್ಟು ಜನ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ, ನಮ್ ಮಾವನ್ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನೋಡಿ, ಅವರೊಬ್ಬ ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡಿರೋ ಅಂತ ವ್ಯಕ್ತಿ. ತಪ್ಪಾದಾಗ ಅದನ್ನ ಖಂಡಿಸೋ ಅಂತ ವ್ಯಕ್ತಿ. ಅಷ್ಟಿಲ್ದೆ ಅವರು ಒಬ್ಬ ಪೊಲೀಸ್ ಆಫೀಸರ್ ತಂದೆ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ನಾನು ನಮ್ಮ ಮಾವನ್ ಬಗ್ಗೆ ಮಾತಾಡಿದ್ರು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನ್ ಮಾತಾಡಿ ಪ್ರಯೋಜನನೇ ಇಲ್ಲ. ಏನ್ ಮೇಡಮ್ ಹಂಗಂದ್ರೆ? ಇಷ್ಟೇ ವಿಷಯ, ನೀವೆಲ್ರೂ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ದೇಶದಲ್ಲಿ 108 ಸಮಸ್ಯೆ ಇದ್ರು ಅದ್ರ ಬಗ್ಗೆ ನೀವ್ ಯಾರು ತಲೆನೇ ಕೆಡ್ಸ್ಕೊಳಲ್ಲ. ಅದೇ ಒಂದು ದೊಡ್ಡ ಕುಟುಂಬದಲ್ಲಿ ಏನೋ ಆಗ್ತಿದೆ ಅಂದ್ರೆ ಈ ಸಕ್ಕರೆ ಗಿರ್ವೆ ಬಂದ್ಬಿಡ್ತಲ್ಲ, ಆ ರೀತಿ ಬಂದ್ಬಿಡ್ತೀರಾ. ವ್ಯಕ್ತಿ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಪೂರ್ತಿ ತಿಳ್ಕೊಳ್ದೆ ಅವ್ರ ಜೀವನದಲ್ಲಿ ಕಪ್ಚಿಕ್ಕೆ ಇಡೋ ಅಂತ ಪ್ರಯತ್ನ ಮಾಡ್ಬೇಡಿ. ಅದನ್ನ ಮೀರು ನೀವ್ ಮಾಡಿದ್ರೆ ಅವ್ರ ಸೊಸೆ ನಾನು ಈ ಭೂಮಿ ಸುಮ್ನೆ ಇರೋದಿಲ್ಲ. ಮಾತಾಡಿರೋ ಒಂದೊಂದು ಪದಕ್ಕೂ, ಬರ್ದಿರೋ ಒಂದೊಂದು ಅಕ್ಷರಕ್ಕೂ ಅದ್ ಎಷ್ಟು ದುಬಾರಿ ಅನ್ನೋದನ್ನ ನಾನ್ ತೋರಿಸ್ತೀನಿ. ದಯವಿಟ್ಟು ನಮ್ಮನೆ ಗೇಟ್ ಆ ಕಡೆ ಇದೆ, ನೀವೆಲ್ರೂ ಅಲ್ಲೇ ಇರಿ. ನಮ್ ಯಜಮಾನ್ರು ಬಂದ್ಮೇಲೆ ನಿಮ್ಗೆ ಏನೇನ್ ಮಾಹಿತಿ ಬೇಕೋ ಎಲ್ಲಾನು ಅವರೇ ಕೊಡ್ತಾರೆ. ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನೋಡಿ, ಈಗ ನಮ್ ತಂದೆದು ಯಾವ್ದೇ ತರ ತಪ್ಪಿಲ್ಲ ಅಂತ ಹೇಳಿ ಪ್ರೂಫ್ ಸಿಕ್ಕಿದೆ. ಆ ಆಧಾರದ ಮೇಲೆ ಅವರು ಮನೆಗ್ ಬಂದಿದ್ದಾರೆ. ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೇದು ಅಂತ. ಹೋಪ್ ನಿಮ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಎನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗತ್ತಮ್ಮ. ರೀ, ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ಬೇಕು ಅಂತ ಈ ರೀತಿ ಇಷ್ಟೆಲ್ಲ ನೋವು ಕೊಟ್ಟಿದಾರಲ್ಲ, ಆ ದೇವ್ರ ಖಂಡಿತ ಅವ್ರಿಗೆ ಒಳ್ಳೇದ್ ಮಾಡಲ್ಲ ರೀ. ಆ ದೇವ್ರ ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಒಂದ್ ಮಾತು ರೀ, ಈ ಹಿಂದೆ ಪ್ರಾಣ ವಿಚಾರದಲ್ಲಿ ಅವಮಾನ ಆಯ್ತು ಅಂತ ಪ್ರಾಣ ಕಳ್ಕೊಳ್ಳೋದಕ್ ಹೋಗಿದ್ರಿ. ಪ್ಲೀಸ್ ರೀ, 10,000 ಈ ಸಲ ದುಡ್ಗೆ ಆ ರೀತಿ ನಿರ್ಧಾರ ಮಾಡ್ಬೇಡಿ. ನಿಮ್ ಕೈ ಮುಗಿತೀನಿ ರೀ, ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೋತೀನಿ. ಸಂಗೀತ ನೋಡು, ನನ್ ಮಕ್ಕಳು, ನನ್ ಕುಟುಂಬ ನನಗೆ ಅಗಾಧ ಶಕ್ತಿಯಾಗಿ ನಿಂತಾಗ ಇಂಥ ಯೋಚನೆ ಮಾಡೋದನ್ನ ನಾನು ಅವತ್ತೇ ಬಿಟ್ಬಿಟ್ಟಿದ್ದೀನಿ. ನೀವ್ ಯೋಚನೆ ಮಾಡೋ ಹಾಗೂ ಇಲ್ಲ. ನೋಡಿ, ಯಾರೋ ಏನೋ ಹೇಳ್ತಾರೆ ಅಂತ ನೀವ್ ತಲೆ ಕೆಡ್ಸ್ಕೊಳೋ ಅಗತ್ಯನೇ ಇಲ್ಲ. ನೀವೇನು ಅಂತ ನಿಮ್ ನಮ್ದವ್ರಿಗೆ ಎಲ್ಲಾರ್ಗೂ ಗೊತ್ತು. ಹಾಗೆ ನೀವ್ ಪ್ರೂವ್ ಮಾಡೋ ಅವಶ್ಯಕತೆನೂ ಇಲ್ಲ. ಥ್ಯಾಂಕ್ ಯು ಬೋಬೆ. ನೀನು ಆ ಮೀಡಿಯಾದವ್ರ ಮುಂದೆ ಖಡಕ್ ಆಗಿ ಮಾತಾಡುವಾಗ್ಲೇ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟೆ. ನಾನ್ ತಪ್ಪು ಮಾಡಿಲ್ಲ ನನ್ ಗೊತ್ತು. ಅಷ್ಟೇ ಅಲ್ಲ, ನನ್ ಜನಕ್ಕೆ, ನನ್ ಕುಟುಂಬಕ್ಕೆ ಅರ್ಥ ಆದ್ರೆ ಸಾಕು. ಜೊತೆಗೆ ಅಜಿತ್, ಶ್ರವಣ್ ತಪ್ಪು ಮಾಡಿದವ್ರು ಯಾರು ಅಂತ ಕಂಡು ಹಿಡಿದು ಕಾನೂನ್ಗೆ ಒಪ್ಪಿಸ್ತೀರಂತ ಇಬ್ಬರನ್ನು ನಂಬಿದ್ದೀನಿ. ಖಂಡಿತ ಅಪ್ಪ. ಒಬ್ಬ ಪೊಲೀಸ್ ಆಫೀಸರ್ ಆಗಿ, ಒಬ್ಬ ಮಗನಾಗಿ ನಿಮ್ಗೆ ಅವಮಾನ ಮಾಡೋದಕ್ಕೆ ಕಾರಣ ಆಗಿರುವಂತವ್ರು ಯಾರೇ ಇದ್ರು ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುವ ಹಾಗೆ ನೋಡ್ಕೊಳ್ಳೋದು ನನ್ ಕರ್ತವ್ಯ. ಅದನ್ನ ಯಾರೇ ಬಂದ್ರು ಮಾಡೇ ಮಾಡ್ತೀನಿ. ರಮಣ, ನೀವೇನು ಚಿಂತೆ ಮಾಡ್ಬಿಡಿ. ಮನೇಲಿ ಇಬ್ಬಿಬ್ರು ಖಡಕ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಅಷ್ಟೇ ಅಲ್ಲ, ಈ ಮನೆ ಮಗ ಪ್ರತಿಭಾವಂತ ಪ್ರಬಲವಾದ ಲಾಯರ್ ಸತ್ಯ ನಾನ್ ಕೂಡ ಇದ್ದೀನಿ. ನಿಮಗ್ ನೋವು ಮಾಡಿದವ್ರಿಗೆ ಘೋರ ಘನಘೋರ ಕಾಟಿನಿ ಶಿಕ್ಷೆ ಕೊಡ್ತೀನಿ. ನೋಡ್ತೀನಿ, ನೀವು ಧೈರ್ಯವಾಗಿರಿ. ಬಾಬಾ, ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಡಿಯೋರು ಅದ್ ಯಾರೇ ಆಗಿರ್ಬೋದು, ಅವ್ರನ್ನ ಮಾತ್ರ ನಾವು ಸುಮ್ನೆ ಬಿಡೋಣ. ಅಜಿತ್, ಮೊದ್ಲು ಅದ್ ಯಾರು ಅಂತ ಕಂಡಿಡಿ. ಅವ್ರನ್ನ ಅರೆಸ್ಟ್ ಮಾಡಿ ಸರಿಯಾಗಿ ಕ್ಲಾಸ್ ತಗೋ. ಇನ್ನೊಂದ್ಸರಿ ನಮ್ಮ ಅಪ್ಪನ ಸುದ್ದಿ ಬರ್ಬಾರ್ದವ್ರು. ಅಪ್ಪು, ಸಮಾಧಾನ ಮಾಡ್ಕೋ. ನಾನೀಗ ಗೊತ್ತಾಯ್ತಲ್ಲ. ಇಲ್ಲ ಅಪ್ಪ, ಈ ಮನೆ ಸ್ಥಿತಿಲಿ ನೋಡೋದಕ್ಕಾಗಲ್ಲ. ನಿಮ್ಗೊಂಚೂರ್ ನೋವಾದ್ರೂ ನನ್ ಕೈ ತಡ್ಕೊಳಕ್ ಆಗಲ್ಲ ಅಪ್ಪ. ನೋಡಿ, ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಪ್ಪ. ಅದೇ ನಮ್ಮೆಲ್ರೂ ಆಸೆ. ಪಾಪ್ಸಿ, ಅಕ್ಕ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಅಂತೆ. ಇದೇ ಒಳ್ಳೆ ಆಪರ್ಚುನಿಟಿ. ಮೊದ್ಲು ಇವಳನ್ನ ಇವಳ ಗಂಡನ್ ಜೊತೆ
ಹನಿಮೂನ್ಗೆ ಹೋಗೋದಕ್ಕೆ ಹೇಳಿ. ಸುಮ್ನೆ ನೋಡಪ್ಪ ಅವನ್ನ. ಕರೆಕ್ಟ್ ಆಗಿ ಹೇಳಿದ್ಯಾ. ದಿಸ್ ಇಸ್ ಒನ್ ಅಮೇಸಿಂಗ್ ಐಡಿಯಾ. ಅಪ್ಪು, ಅಜಿತ್ ಮತ್ತೆ ಭೂಮಿ ಹನಿಮೂನ್ಗೆ ಅಂತ ಹೋಗಿದ್ರಲ್ಲ, ನೀನು ಮತ್ತೆ ನಿನ್ ಗಂಡ ಅಲ್ಲಿಗೆ ಹೋಗ್ಬಿಡಿ. ಖುಷಿ ನೋಡು, ನಿಂದೆ ಮದ್ವೆ ಆಗ್ತಿರೋದು, ನೀನ್ ರೆಡಿ ಆಗು. ಅಯ್ಯೋ, ನಮ್ ತರ ದೇವಸ್ಥಾನದ ಜಾಗ ಎಲ್ಲ ಅಂಜನಂಗ್ ಸೂಟ್ ಆಗಲ್ಲ ಅಲ್ವಾ ಸಾಹೇಬ್ರೆ? ಅವ್ರನ್ನ ಎಲ್ಲಾದ್ರೂ ದೂರ ಕಳ್ಸ್ಬಿಡೋಣ. ಹಾ ಭೂಮಿ, ದೂರ ಕಳ್ಸ್ಬಿಡೋಣ. ಓಕೆ ಅದಕ್ಕೆ ಇದು ನನ್ ಜವಾಬ್ದಾರಿ. ಸದ್ಯ ರಾಮಣ್ಣ ಸೇಫ್ ಆಗಿ ಮನೆಗ್ ಬಂದ್ರಲ್ಲ, ದೇವ್ರ ದೊಡ್ಡವನು, ಅಷ್ಟೇ ಸಾಕು ನಮ್ಗೆ. ಬಾವಾ, ಆಗ್ಲೇ ಶಾರದಕ ಬಗ್ಗೆ ಏನೋ ಹೇಳ್ತಾ ಇದ್ರೆ, ಏನಾಯ್ತು? ಯಾಕೋ ಗೊತ್ತಿಲ್ಲ, ಅವ್ರು ಕಳೆದೋಗಿ 20 ವರ್ಷಗಳ ಮೇಲಾದ್ರೂ ಹುಡುಕಾಟ ಮಾತ್ರ ಇನ್ನೂ ನಿಂತಿಲ್ಲ. ನಿನ್ನೆ ರಾತ್ರಿನೇ ಪೊಲೀಸರು ಕಿಡ್ನಾಪ್ ಮಾಡಿದ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ. ಶಾರದನ್ ಫೋಟೋ ತೋರಿಸಿದಾಗೆ ಅವನೇ ಒಪ್ಕೊಂಬಿಟ್ಟ, ಹೌದು ನಾನು ಇವ್ರನ್ನ ಕಿಡ್ನಾಪ್ ಮಾಡಿದ್ವಿ ಅಂತ. ಮಾವ, ಬೇರೆ ಏನಾದ್ರು ಲೀಡ್ ಸಿಕ್ತಾ? ಅಂದ್ರೆ ಆ ಕಿಡ್ನಾಪರ್ಸ್ ಮೋಟೋ ಏನು ಅಂಡ್ ಅವ್ರ ನೆಟ್ವರ್ಕ್ ಏನಾರು ಟ್ರ್ಯಾಪ್ ಮಾಡಕ್ಕಾಯ್ತಾ? ಇಲ್ಲ ಕಣೋ ಅಜಿತ, ಬಟ್ ಯಾರೋ ದುಡ್ಡು ಕೊಟ್ಟು ಶಾರದನ್ನ ಕಿಡ್ನಾಪ್ ಮಾಡ್ತಿದ್ದಂತೆ. ಅದ್ಯಾರು ಅಂತ ಮಾತ್ರ ಇನ್ನೂ ಗೊತ್ತಾಗಿಲ್ಲ. ಅಲ್ಲ ಕಣು ಶ್ರವಣ, ದುಡ್ಗೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಏನಿರ್ಬೋದು? ಕರೆಕ್ಟ್ ಆಗಿ ಏನು ಅಂತ ಹೇಳೋದಕ್ಕೆ ಆಗಲ್ಲ ಅಕ್ಕ. ಇನ್ವೆಸ್ಟಿಗೇಷನ್ ಆದ್ಮೇಲೆ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅಲ್ಲ, ಅವರು ದುಡ್ಡು ಕೊಟ್ಟು ಕಿಡ್ನಾಪ್ ಮಾಡಿಸಿದ್ರು ಅಂದ್ರೆ ಯಾವ ಕೆಲ್ಸಕ್ಕೂ ಹೆಸಲ್ಲ ಅಂತ ಅರ್ಥ. ಅಲ್ಲಿಗೆ ಒಂದು ಯೋಚನೆ ಅಂದ್ರೆ, ಶಾರದಮ್ಮನವರು ಇಷ್ಟು ದಿನ ದೇವಸ್ಥಾನ ಇದ್ರು, ಅವಾಗ ಅವ್ರನ್ನ ಕಿಡ್ನಾಪ್ ಮಾಡದೆ ಈಗ ಮಾಡಿದಾರಂದ್ರೆ ಇದನ್ನ ನಾವು ಯೋಚನೆ ಮಾಡ್ಲೇಬೇಕು. ಹಾಗಾದ್ರೆ ನಾವ್ ಅವತ್ತು ಆಶ್ರಮಕ್ಕೆ ಹೋಗಿದ್ದ ದಿನಾನೇ ಶಾರದತ್ತೆ ಕೂಡ ಆಶ್ರಮಕ್ಕೆ ಬಂದಿದ್ರು, ಕರೆಕ್ಟ್ ಅಲ್ವಾ? ಸೊ ಅವರು ನಮ್ ಕಣ್ಣು ಕಾಣಿಸ್ಬಾರ್ದು ಅಂತಾನೆ ಅವ್ರನ್ನ ಕಿಡ್ನಾಪ್ ಮಾಡಿದಾರ? ಹೇಳಕ್ಕಾಗಲ್ಲ ಅಜ್ಜಿ, ಇದ್ರೂ ಇರ್ಬೋದು. ನೀವು ಕಳಸದಿಂದ ಬಂದ್ರಲ್ಲ, ಅವತ್ ರಾತ್ರಿನೇ ಶಾರದಾ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾಳೆ. ಲೋಕಲ್ ಪೊಲೀಸ್ ಹೇಳೋದ್ ನೋಡಿದ್ರೆ ಶಾರದಾ ಯಾವ್ದೋ ಬಸ್ ಹಟ್ಕೊಂಡು ಬೇರೆ ಎಲ್ಗೂ ಹೊರಟೋಗಿರ್ಬೋದು ಅಂತ. ನನಗೂ ಕೂಡ ಅದೇ ಅನುಮಾನ. ಕಿಡ್ನಾಪರ್ಸ್ ಇಂದ ತಪ್ಪಿಸ್ಕೊಂಡು ಭಯ ಪಟ್ಕೊಂಡು ಯಾವ್ದೋ ಬಸ್ ಹತ್ಕೊಂಡು ಎಲ್ಗೂ ಹೋಗ್ಬಿಟ್ಟಿರ್ಬೋದಾ ಅಂತ. ಒಟ್ಟಲ್ಲಿ ಆ ಕಿಡ್ನಾಪರ್ಸ್ ಹತ್ರದಿಂದ ತಪ್ಪಿಸ್ಕೊಂಡಿದ್ದಾಳಲ್ಲ, ಆ ದೇವ್ರೆ ನಮ್ಮ ಹತ್ರ ತಂದು ಅವಳನ್ನ ಸೇರಿಸ್ಬೇಕು. ಅಮ್ಮ ಭೂಮಿ, ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಶಾರದಾ ಬೇಗ ಮನೆಗ್ ಬರ್ಲಿ ಅಂತ ಹರಕೆ ಕಟ್ಕೊಂಡಿದ್ಯಲ್ಲ ನೀನು. ಈಗ ನೀನೇ ರಾಮ್ ಸುರಕ್ಷಿತವಾಗಿ ಮನೆಗ್ ಬಂದಿದ್ದಕ್ಕೂ ಶಾರದಾನು ಬೇಗ ಮನೆಗ್ ಬಂದು ತಲುಪ್ಲಿ ಅಂತ ದೇವ್ರದೊಂದು ತುಂಬ ದೀಪ ಹಚ್ಚಮ್ಮ. ಅಪ್ಪ ಗಣೇಶ, ನಾನೊಂದ್ ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಸಾಹೇಬ್ರು ಅವ್ರ ಪ್ರೀತಿ ವಿಚಾರನ ನಂಗೆ ಹೇಳ್ಕೊಂಡ್ಮೇಲೆ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಸಾಹೇಬ್ರನ್ನ ನನ್ ಮದ್ವೆ ಆದ್ರೂ ಅವ್ರ ತಕ್ಕನಾದ ಹೆಂಡತಿ ಆಗಿರ್ತೀನ ನಾನು. ನನ್ ಕೈಯಿಂದ ಸಾಹೇಬ್ರನ್ನ ಕಳ್ಕೊಳ್ಳೋದಕ್ಕೂ ಆಗಲ್ಲ ಗಣೇಶ. ಇದಕ್ಕೆಲ್ಲ ನೀನೇ